ನಿಮ್ಮ ಆಪ್ಷನ್ ಎಂಟ್ರಿಯನ್ನು 22ನೇ ತಾರೀಕು ಕ್ಲೋಸ್ ಮಾಡಿದ್ದಾರೆ. ಅದಾದ ಮೇಲೆ ನಿಮಗೆ ಎಲ್ಲ ಕಾಲೇಜಸ್ಗಳ ಒಂದು ಫೀ ಸ್ಟ್ರಕ್ಚರನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಕೆಇಎ ಕಡೆಯಿಂದ ಯಾವುದೇ ಒಂದು ತಪ್ಪು ಇಲ್ಲ. ಯಾಕಂದರೆ ಕೆಇಎಗೂ ಕೂಡ ಈ ಒಂದು ಫೀ ಸ್ಟ್ರಕ್ಚರ್ನ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿ ಸಿಕ್ಕಿರಲಿಲ್ಲ. ಗೋರ್ಮೆಂಟ್ನ ಒಂದು ಆರ್ಡರ್ನ ಪ್ರಕಾರ ಇವರು ಈ ಒಂದು ಫೀ ಸ್ಟ್ರಕ್ಚರನ್ನು ಈಗ ಕನ್ಸಿಡರ್ ಮಾಡಿದ್ದಾರೆ, ಅಂದರೆ ಅವರಿಗೆ ಲಭ್ಯವಾಗಿದೆ, ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾದರೆ 22ನೇ ತಾರೀಕಿಗೆ ನಿಮಗೆ ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿಗೆ ಅಂತ ಯಾಕೆ ಹೇಳಿದ್ರಂದರೆ ಅದನ್ನು ಮಾಡಿರೋದು ಕೂಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿಯೇ. ಬೇರೆ ಎಲ್ಲ ಕೌನ್ಸಿಲಿಂಗ್ಗಳಿಗೆ ಕಂಪೇರ್ ಮಾಡಿದ್ರೆ, ಅಂದರೆ ಬೇರೆ ಸ್ಟೇಟ್ ಕೌನ್ಸಿಲಿಂಗ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದ ಕೌನ್ಸಿಲಿಂಗ್ ನಡೆಸೋದಕ್ಕೆ ಬಹಳಷ್ಟು ಸಮಯ ಬೇಕಾಗ್ತದೆ. ಅಂದರೆ ಮುಖ್ಯವಾಗಿ ನಮ್ಮಲ್ಲಿ ಮಾಕ್ ರಿಸಲ್ಟ್ ಕೂಡ ನಿಮಗೆ ಬಿಡೋದ್ರಿಂದ ಅದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಆ ಮಾಕ್ ರಿಸಲ್ಟ್ ಬಿಡಬೇಕಲ್ಲ, ಅದಕ್ಕೂ ಕೂಡ ಟೈಮ್ ಹಿಡಿತದೆ. ಅದೇ ಬೇರೆ ಸ್ಟೇಟ್ಗಳಲ್ಲಿ ಈ ಒಂದು ಮಾಕ್ ರಿಸಲ್ಟನ್ನು ಬಿಡೋದಿಲ್ಲ, ಅದರಿಂದ ವಿದ್ಯಾರ್ಥಿಗಳಿಗೆ ಒಂದು ಐಡಿಯಾ ಸಿಗೋದಿಲ್ಲ. ಈ ಎಲ್ಲ ಪ್ರೊಸೆಸ್ಸನ್ನು ಮಾಡೋದಕ್ಕೆ ಬಹಳಷ್ಟು ಟೈಮ್ ಹಿಡಿತದೆ. ಆದ್ದರಿಂದಲೇ ನಿಮ್ಮನ್ನು ಎಚ್ಚರಗೊಳಿಸಿ ಖಂಡಿತವಾಗಿ ನೀವು 22ನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಮುಗಿಸ್ಬೇಕು ಅಂತ ನಿಮಗೆ ಹೇಳಿದ್ರು. ಆದರೆ ಇನ್ನೂ ಕೂಡ ಆ ಆಪ್ಷನ್ ಎಂಟ್ರಿಯನ್ನು ಎಕ್ಸ್ಟೆಂಡ್ ಮಾಡಲಿದ್ದಾರೆ. ಖಂಡಿತವಾಗಿ ಇವತ್ತು ನಿಮಗೆ ನೋಟಿಫಿಕೇಶನ್ ಬಂದೇ ಬರ್ತದೆ. ಆಪ್ಷನ್ ಎಂಟ್ರಿಯನ್ನು ಇನ್ನೂ ಸ್ವಲ್ಪ ದಿವಸಗಳ ಕಾಲ ಅವಕಾಶವನ್ನು ಕಲ್ಪಿಸ್ತಾರೆ. ಇದನ್ನು ನಾನು ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೇನೆಂದರೆ, ಇನ್ನೂವರೆಗೂ ಯಾವ ವರ್ಷವೂ ಕೂಡ ಒಂದು ಪರ್ಫೆಕ್ಟ್ ಆಗಿರುವಂತಹ ಶೆಡ್ಯೂಲನ್ನು ಬಿಡದೇನೆ ಅವರು ಮಾಕ್ ರಿಸಲ್ಟನ್ನು ಬಿಟ್ಟಿದ್ದು ನಾನು ಕಂಡೇ ಇಲ್ಲ. ಆದ್ದರಿಂದಲೇ ಹೇಳೋದು, ಒಂದು ಪರ್ಫೆಕ್ಟ್ ಆಗಿರುವಂಥ ಶೆಡ್ಯೂಲನ್ನು ನಿಮಗೆ ಆಪ್ಷನ್ ಎಂಟ್ರಿಗೂ ಮುನ್ನ ನಿಮಗೆ ಅದನ್ನು ಬಿಡುತ್ತಾರೆ. ಅದರಲ್ಲಿ ಎಲ್ಲ ರೀತಿಯ ಡೀಟೇಲ್ಸ್ಗಳಿರ್ತವೆ. ಅಂದರೆ ಮಾಕ್ ರಿಸಲ್ಟ್ ಯಾವಾಗ ಬರ್ಬೋದು, ಫೈನಲ್ ರಿಸಲ್ಟ್ ಯಾವಾಗ ಬರ್ಬೋದು, ಈ ಎಲ್ಲ ಮಾಹಿತಿಗಳು ಆ ಒಂದು ಲಿಸ್ಟ್ನಲ್ಲಿ ಇರ್ತದೆ. ಆದ್ದರಿಂದ ಆ ಶೆಡ್ಯೂಲನ್ನು ಬಿಟ್ಟ ಮೇಲೆ ಖಂಡಿತವಾಗಿ ನಿಮಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ಶೆಡ್ಯೂಲ್ ಬಿಟ್ಟ ಮೇಲೆ ಆವಾಗ ನಿಮಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ. ಈಗ ನಿಮಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಆವಾಗ ನೀವು ಏನು ಮಾಡಬೇಕಂದ್ರೆ ಈ ಒಂದು ವಿಡಿಯೋನ ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ನಾನು ಯಾವ ಯಾವ ಕಾಲೇಜ್ನಲ್ಲಿ ಫೀ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಅದನ್ನು ಪೂರ್ತಿಯಾಗಿ ಮಾಹಿತಿಯನ್ನು ಕೊಡಲಿದ್ದೇನೆ. ಈ ಒಂದು ಮಾಹಿತಿಯನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿರುವಂತಹ ಈ ಕಾಲೇಜನ್ನು ನೀವು ಹಾಕಬೇಕು ಬಿಡಬೇಕು ಎನ್ನುವುದನ್ನು ಒಂದು ಪರಿಗಣಿಸಬೇಕಾಗ್ತದೆ. ಬನ್ನಿ ಯಾವ ಯಾವ ಒಂದು ಕಾಲೇಜ್ನಲ್ಲಿ ಫೀ ಸ್ಟ್ರಕ್ಚರ್ ಜಾಸ್ತಿ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಮೊದಲನೇ ಕಾಲೇಜು ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಮಂಗಳೂರು. ಇದು ಕಾಲೇಜು ಈ ವರ್ಷ ಡೀಮ್ಡ್ ಕಾಲೇಜ್ ಆಗಿದೆ. ಅಂದರೆ ಇಷ್ಟು ವರ್ಷಗಳ ಕಾಲ ಇದು RGHS ಅಂಡರಲ್ಲಿ ಬರ್ತಾ ಇರುವಂತಹ ಕಾಲೇಜ್ ಆಗಿತ್ತು. ಆದರೆ ಈ ವರ್ಷ ಇದು ಡೀಮ್ಡ್ ಕಾಲೇಜ್ ಆಗಿರೋದ್ರಿಂದ ಈ ಒಂದು ಕಾಲೇಜ್ನಲ್ಲಿ ನಿಮಗೆ ಒಂದು ಗೋರ್ಮೆಂಟ್ ಕೋಟಾದ ಫೀಸ್ 1,50,000 ಲಾಸ್ಟ್ ಇಯರ್ ಇತ್ತು. ಬಟ್ ಈ ವರ್ಷ ಏನಾಗಿದೆ 1,66,621 ಈ ವರ್ಷದ ಫೀ ಸ್ಟ್ರಕ್ಚರ್ ಆಗಿರ್ತದೆ ಗೋರ್ಮೆಂಟ್ ಕೋಟಾದಲ್ಲಿ. ಹಾಗೆಯೇ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ನ ಪ್ರೈವೇಟ್ ಕೋಟಾದ ಸೀಟ್ಗಳು ಕೂಡ 12 ಲಕ್ಷ ಇದ್ದಿದ್ದು ಎಟ್ ಎ ಟೈಮ್ 22,25,000 ಆಗಿದೆ. ಅಂದರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಫೀ ಸ್ಟ್ರಕ್ಚರ್ 10 ಲಕ್ಷ ಜಾಸ್ತಿ ಆಗಿದೆ. ನೀವು ಆಪ್ಷನ್ ಎಂಟ್ರಿಯನ್ನು ಮಾಡುವಾಗ ಕೂಡ ನಿಮಗೆ ಅಲ್ಲಿ 12 ಲಕ್ಷ ಅಂತ ಕಾಣಿಸಿರೋ ಕಾರಣ ನೀವು ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಹಾಕಿರ್ತೀರಾ. ಆದ್ದರಿಂದ ಎಚ್ಚೆತ್ತುಕೊಳ್ಳಿ. ಈ ಒಂದು ಕಾಲೇಜನ್ನು ನಿಮಗೆ 22 ಲಕ್ಷ ರೂಪಾಯಿಯನ್ನು ತುಂಬೋದಕ್ಕೆ ಅರ್ಹರಾಗಿದ್ದರೆ ಮಾತ್ರ ಈ ಒಂದು ಕಾಲೇಜನ್ನು ಹಾಕಿ. ಇಲ್ಲ ಅಂದರೆ ಈ ಒಂದು ಕಾಲೇಜನ್ನು ಜೀರೋ ಹಾಕುವ ಮುಖಾಂತರ ನೀವು ಆ ಕಾಲೇಜನ್ನು ಡಿಲೀಟ್ ಮಾಡ್ಬೋದು. ಅಂದರೆ ಏನು, ಈಗ ಒಂದು ಕಾಲೇಜಿಗೆ ನೀವು 22ನೇ ಪ್ರಿಯಾರಿಟಿ ಕೊಟ್ಟಿದ್ದೀರಾ ಅಂದ್ಕೊಳ್ಳಿ, ಆ ಒಂದು ಪ್ಲೇಸ್ನಲ್ಲಿ ಜೀರೋ ಹಾಕ್ಕೊಂಡು ಅಪ್ಡೇಟ್ ಅಂತ ಮಾಡಿದ್ರೆ ಆ ಒಂದು ಕಾಲೇಜ್ ಡಿಲೀಟ್ ಆಗ್ತದೆ. ಅದಾದ ನಂತರ ನೀವು ಮುಂದೆ ಪ್ರೊಸೀಡ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರ್ತದೆ PDF ಅನ್ನು. ಈ ಒಂದು ಪ್ರೊಸೆಸ್ಸನ್ನು ಮಾಡೋದಕ್ಕೂ ಕೂಡ ನಿಮಗೆ ಇನ್ನೂ ಕಾಲಾವಕಾಶವನ್ನು ಕೊಡ್ತಾರೆ. ಆದ್ದರಿಂದ ಯಾರು ಇನ್ನೂವರೆಗೆ ಆಪ್ಷನ್ ಎಂಟ್ರಿಯನ್ನು ಕರೆಕ್ಟಾಗಿ ಮಾಡ್ಕೊಂಡಿಲ್ವೋ ಅವರಿಗೂ ಕೂಡ ಫಸ್ಟ್ ರೌಂಡ್ನ ತನಕ ಪೂರ್ತಿಯಾದಂತಹ ಒಂದು ಆಪ್ಷನ್ ಎಂಟ್ರಿಯನ್ನು ಆಲ್ಟರ್ ಮಾಡ್ಕೊಳ್ಳೋದಕ್ಕೆ, ಎಡಿಟ್ ಮಾಡ್ಕೊಳ್ಳೋದಕ್ಕೆ, ಆಪ್ಷನ್ ಎಂಟ್ರಿಗಳನ್ನು ಯಾಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರ್ತದೆ. ಅಂದರೆ ಮಾಕ್ ರಿಸಲ್ಟ್ ಆದಮೇಲೂ ಕೂಡ ಫಸ್ಟ್ ರೌಂಡ್ ರಿಸಲ್ಟ್ ಬರೋವರೆಗೆ ನೀವು ಏನು ಬೇಕಾದರೂ ಆ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದಾಗಿರ್ತದೆ. ಆದ್ದರಿಂದ ಇನ್ನೂ ಸ್ವಲ್ಪ ಕಾಲಾವಕಾಶ ಇರೋದ್ರಿಂದ ಯಾವುದೇ ರೀತಿಯ ಗೊಂದಲಕ್ಕೆ ಗುರಿ ಆಗಬೇಡಿ, ನಿಮಗೆ ಇನ್ನೂ ಕಾಲಾವಕಾಶನ ಕೊಡ್ತಾರೆ. ಹಾಗಾದರೆ ಮ್ಯಾನೇಜ್ಮೆಂಟ್ ಕೋಟಾ ಅಥವಾ ಅದರ್ಸ್ ಕೋಟಾದಲ್ಲಿ ಯಾವ ರೀತಿಯ ಒಂದು ಫೀ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಗಮನಿಸೋಣ. ಮೊದಲಿಗಿರುವಂತಹ ಕಾಲೇಜು AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಈ ಒಂದು ಕಾಲೇಜ್ನಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡುವಾಗ 40 ಲಕ್ಷ ಇತ್ತು, ಆದರೆ 1,000 ಕಡಿಮೆ ಮಾಡಿದ್ದಾರೆ ಈ ಒಂದು ಫೀಸ್ನಲ್ಲಿ. ನೆಕ್ಸ್ಟ್ ಅದಾದ ಮೇಲೆ ಆದಿಚುಂಚನಗಿರಿ ಕಾಲೇಜಿನಲ್ಲಿ 32 ಲಕ್ಷ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಇತ್ತು. ಬಟ್ ಈಗ ಏನು ಮಾಡಿದ್ದಾರೆ, 2 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ ಆಕಾಶಲ್ಲಿ 40 ಲಕ್ಷ ಇತ್ತು, ಅದು ಈಗೇನಾಗಿದೆ 36 ಲಕ್ಷ ಆಗಿದೆ, 4 ಲಕ್ಷ ಕಡಿಮೆ ಮಾಡಿದ್ದಾರೆ. ಆಲಮಿನಲ್ಲಿ ಏನಾಗಿತ್ತು, ಲಾಸ್ಟ್ ಇಯರು 30 ಲಕ್ಷ ಇತ್ತು ಮ್ಯಾನೇಜ್ಮೆಂಟ್ ಸೀಟ್ಗೆ, ಆದರೆ ಈ ವರ್ಷ 27 ಲಕ್ಷ ಮಾಡಿದ್ದಾರೆ. BGS ಗ್ಲೋಬಲಲ್ಲಿ ಕೂಡ 40 ಲಕ್ಷ ಇತ್ತು, ಆದರೆ 42 ಲಕ್ಷ ಮಾಡಿದ್ದಾರೆ. BGS ಮೆಡಿಕಲ್ ಕಾಲೇಜ್, ಈ ಒಂದು ಕಾಲೇಜಿನಲ್ಲೂ ಕೂಡ 32 ಲಕ್ಷ ಇತ್ತು, ಬಟ್ ಈ ವರ್ಷ 35 ಲಕ್ಷ ಮಾಡಿದ್ದಾರೆ.
BR ಅಂಬೇಡ್ಕರ್ ಕಾಲೇಜ್ನಲ್ಲಿ 35 ಲಕ್ಷ ಇದ್ದಿದ್ದು 35 ಲಕ್ಷ ಸಿಮಿಲರ್ ಇದೆ, ಬಟ್ 1,000 ಕಮ್ಮಿ ಮಾಡಿದ್ದಾರೆ. ಡಾಕ್ಟರ್ ಚಂದ್ರಮ್ಮ ಯೂನಿವರ್ಸಿಟಿಯಲ್ಲಿ 38 ಇದ್ದಿದ್ದು ಈ ವರ್ಷವೂ ಕೂಡ 38 ಇದೆ. ಆದರೆ 750 ರೂಪಾಯಿನ ಯಾಕೆ ತೆಗೆದಿದ್ದಾರೆ ಅಂದರೆ 750 ರೂಪಾಯಿ ಈ ಒಂದು ರುಪೀಸನ್ನು ಆಲ್ರೆಡಿ ನೀವು ಪೇ ಮಾಡಿರೋದ್ರಿಂದ ಆ ಒಂದು 750 ರೂಪಾಯಿನ ತೆಗೆದಿದ್ದಾರೆ. ಅದಾದಮೇಲೆ ಈಸ್ಟ್ ಪಾಯಿಂಟ್ ಕಾಲೇಜ್ನಲ್ಲಿ 33,12,700 ಒಂದು ಫೀಸ್ ಸ್ಟ್ರಕ್ಚರ್ ಲಾಸ್ಟ್ ಇಯರ್ ಇತ್ತು, ಬಟ್ ಈ ವರ್ಷ ಏನಾಗಿದೆ 35,11,950 ಆಗಿದೆ. ಅದೇ ರೀತಿ ಫಾದರ್ ಮುಲ್ಲರ್ ಕಾಲೇಜ್ನಲ್ಲಿ 35,12,700 ಇತ್ತು ಲಾಸ್ಟ್ ಇಯರು, ಬಟ್ ಈ ವರ್ಷ 35,000 ಅದೇ ಸಿಮಿಲರ್ ಅದೇ ಲಾಸ್ಟ್ ಇಯರ್ಗೆ ಇದ್ದಂತಹ ಒಂದು ಫೀಸ್ ಸ್ಟ್ರಕ್ಚರ್ ಇದೆ. ಅದಾದಮೇಲೆ JGM ಕಾಲೇಜ್ ಈ ಒಂದು ಮೈಸೂರು ಕಾಲೇಜ್ನಲ್ಲಿ 36 ಲಕ್ಷ ಇದ್ದಿದ್ದು 3 ಲಕ್ಷ ಜಾಸ್ತಿ ಮಾಡಿ 39 ಲಕ್ಷ ಮಾಡಿದ್ದಾರೆ. ಅದೇ ರೀತಿ ಗಮನಿಸಿ ಕೆ ವೆಂಕಟರಮಣ ಗೌಡ ಕಾಲೇಜ್ನಲ್ಲಿ KVG ಕಾಲೇಜ್ನಲ್ಲಿ ಲಾಸ್ಟ್ ಇಯರ್ 28 ಲಕ್ಷ ಇತ್ತು, ಬಟ್ ಈ ವರ್ಷ ಟೋಟಲ್ ಆಗಿ 7 ಲಕ್ಷವನ್ನು ಜಾಸ್ತಿ ಮಾಡಿದ್ದಾರೆ, 35,12,000 ಆಗಿದೆ. ಅದೇ ರೀತಿ ಕಣಚೂರಲ್ಲಿ ಕೂಡ 2 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಕೆಂಪೇಗೌಡದಲ್ಲಿ ಕೂಡ 1 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಕಾಜಾ ಬಂದೇ ನವಾಜಲ್ಲಿ ಕೂಡ ಲಾಸ್ಟ್ ಇಯರ್ ಎಷ್ಟಿತ್ತು ಅಷ್ಟೇ ಇದೆ ಆಲ್ಮೋಸ್ಟ್ ಆಗಿ. MS ರಾಮಯ್ಯ ಕಾಲೇಜ್ನಲ್ಲಿ ಸಿಮಿಲರ್ ಲಾಸ್ಟ್ ಇಯರ್ ಎಷ್ಟಿತ್ತು 750 ರೂಪಾಯಿನ ಕಡಿಮೆ ಮಾಡಿದ್ದಾರೆ ಅಷ್ಟೇ. MUJ ಕಾಲೇಜ್ನಲ್ಲಿ ಲಾಸ್ಟ್ ಇಯರ್ಗಿಂತ 1,000 ರುಪೀಸನ್ನು ಕಮ್ಮಿ ಮಾಡಿದ್ದಾರೆ. ಮಹಾದೇವಪ್ಪ ರಾಂಪುರಿಯಲ್ಲಿ ಕೂಡ ನಿಮಗೆ 4 ಲಕ್ಷ ರುಪೀಸನ್ನು ಜಾಸ್ತಿ ಮಾಡಿದ್ದಾರೆ. ನವೋದಯಲ್ಲಿ ಕೂಡ 2 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಮತ್ತು PES ಕಾಲೇಜ್ನಲ್ಲಿ 6 ಲಕ್ಷ ಜಾಸ್ತಿ ಮಾಡಿದ್ದಾರೆ. SR ಪಾಟೀಲಲ್ಲಿ 3 ಲಕ್ಷ ಜಾಸ್ತಿ ಮಾಡಿದ್ದಾರೆ. S ನಿಜಲಿಂಗಪ್ಪದಲ್ಲಿ ನಿಮಗೆ 5 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಸಪ್ತಗಿರಿಯಲ್ಲಿ ಲಾಸ್ಟ್ ಇಯರ್ಗೆ ಎಷ್ಟಿತ್ತು ಅಷ್ಟೇ ಇದೆ. SDM ಕಾಲೇಜ್ನಲ್ಲಿ 30 ಲಕ್ಷ ಇದ್ದಿದ್ದು 35 ಲಕ್ಷ 5 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ ಶಾಮನೂರು ಶಿವಶಂಕರಪ್ಪದಲ್ಲಿ 36 ಲಕ್ಷ ಇದ್ದಿದ್ದು 36 ಲಕ್ಷ ಇದೆ. ಸಿದ್ಧಗಂಗಾ ಕಾಲೇಜ್ನಲ್ಲಿ 25 ಲಕ್ಷ ಇದ್ದಿದ್ದು 28 ಲಕ್ಷ ಆಗಿದೆ, 3 ಲಕ್ಷ ಜಾಸ್ತಿ ಆಗಿದೆ. ಅದೇ ರೀತಿ ಬಸವೇಶ್ವರ ಮೆಡಿಕಲ್ ಕಾಲೇಜ್ನಲ್ಲಿ 5 ಲಕ್ಷ ಜಾಸ್ತಿ ಆಗಿದೆ. ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ನಲ್ಲಿ 3 ಲಕ್ಷ ಜಾಸ್ತಿ ಆಗಿದೆ. ಅದೇ ರೀತಿ ಮಧುಸೂದನ್ ಸಾಯಿಯಲ್ಲಿ 5 ಲಕ್ಷ ಫೀ ಸ್ಟ್ರಕ್ಚರ್ ಜಾಸ್ತಿ ಆಗಿದೆ. ಹಾಗೆ ಶ್ರೀನಿವಾಸ ಕಾಲೇಜ್ನಲ್ಲಿ ಕೂಡ 26 ಇದ್ದಿದ್ದು 28 ಆಗಿದೆ. ಸುಬ್ಬಯ್ಯ ಕಾಲೇಜ್ನಲ್ಲಿ 28 ಇದ್ದಿದ್ದು 29 ಆಗಿದೆ. ಅದೇ ರೀತಿ ಆಕ್ಸ್ಫರ್ಡಲ್ಲಿ 32 ಇದ್ದಿದ್ದು 36 ಆಗಿದೆ. ಮತ್ತು ವೈದೇಹಿ ಕಾಲೇಜ್ನಲ್ಲಿ 45 ಇದ್ದಿದ್ದು 44 ಆಗಿದೆ. ಓವರಾಲ್ ಸಮ್ಮರಿ ಹೇಳಬೇಕಂದ್ರೆ ಈ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 1 ಲಕ್ಷ ಜಾಸ್ತಿ ಆಗಿದೆ ಕೆಲವೊಂದು ಕಾಲೇಜುಗಳಲ್ಲಿ, ಅಥವಾ 2-3 ಲಕ್ಷಗಳು ಕೂಡ 6 ಲಕ್ಷದವರೆಗೆ ಕೂಡ ನಿಮಗೆ ಡಿಫ್ರೆನ್ಸ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಡಿಕ್ರೀಸ್ ಆಗಿರುವಂತಹ ಕಾಲೇಜುಗಳು ಕೇವಲ ಸ್ವಲ್ಪ ಇದ್ದಾವೆ, ಅದು ಕೂಡ ಬಹಳಷ್ಟು ಡಿಕ್ರೀಸ್ ಆಗಿಲ್ಲ. ಈ 1,000 ಒಳಗಡೆ ಅಥವಾ 2,000 ಒಳಗಡೆ ಈ ಒಂದು ಕಾಲೇಜುಗಳ ಫೀ ಸ್ಟ್ರಕ್ಚರ್ ಡಿಕ್ರೀಸ್ ಆಗಿದೆ. ಇನ್ನೊಂದು ಮುಖ್ಯವಾದಂತಹ ಪಾಯಿಂಟನ್ನು ಗಮನಿಸಿ, ನಿಮ್ಮ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಇನ್ನೂ ಕೂಡ ಕಾಲಾವಕಾಶನ ಕಲ್ಪಿಸ್ತಾರೆ. ಆದ್ದರಿಂದ ಆಪ್ಷನ್ ಎಂಟ್ರಿಗಳನ್ನು ಕರೆಕ್ಟಾಗಿ ಮಾಡಿ, ಇನ್ನೂ ನಿಮಗೆ ಟೈಮ್ ಇದೆ. ಯಾವ ಕಾಲೇಜ್ ಬೇಕೋ ಅದರ ಫೀ ಸ್ಟ್ರಕ್ಚರ್ ಕೂಡ ಗಮನಿಸಿ. ಅದಾದ ಮೇಲೆ ಮನೆಯವರ ಜೊತೆ ಮಾತನಾಡಿ ಆ ಒಂದು ಫೀ ಸ್ಟ್ರಕ್ಚರ್ಗೆ ನಿಮಗೆ ಸರಿ ಹೊಂದುವುದಾದರೆ ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಹಾಕಿ. KEಗೆ ಬಹಳಷ್ಟು ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಇದೆ. ಆ ಒಂದು KEA ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವ ರೀತಿಯಲ್ಲಿ ಮಾಡೋದಿಲ್ಲ. ನಿಮಗೇನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ KEಗೆ ಖುದ್ದಾಗಿ ಕಾಲ್ ಮಾಡಿ, ಅಥವಾ KEಗೆ ಮಲ್ಲೇಶ್ವರಂಗೆ ಹೋಗಿ ನೀವು ಭೇಟಿಯಾದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಅವರು ಹೆಲ್ಪ್ ಮಾಡ್ತಾರೆ. ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ಸೇ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಅವರು ಕೂಡ ಯಾವ ರೀತಿಯಲ್ಲಿ ನಿಮಗೆ ಹೆಲ್ಪ್ ಮಾಡಬೇಕು ಅಷ್ಟೊಂದು ಒಂದು ಹೆಲ್ಪನ್ನು ಅವರು ಮಾಡ್ತಾನೆ ಇದ್ದಾರೆ. ಆದ್ದರಿಂದ KEA ಮೇಲೆ ನಾವು ಗೋವೆ ಕೂರಿಸೋದಕ್ಕೆ ಹೋಗಬಾರ್ದು. KEA ಕರೆಕ್ಟಾಗಿ ನಿಮಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಒಂದು ಪ್ರೊಸೆಸ್ಸನ್ನು ನಡೆಸ್ತಾ ಇದೆ. ಆದರೆ ಕೆಲವೊಂದು ಕಾರಣಗಳಿಂದ ಈ ಒಂದು ಫೀ ಸ್ಟ್ರಕ್ಚರನ್ನು ಲೇಟಾಗಿ ಬಿಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಎಲ್ಲ ಒಂದು ಪ್ರೊಸೆಸ್ಗಳು ಸರಿಯಾಗಿ ಸಾಗ್ತಾ ಇದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.